ಶರಣಂ ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಕಾಲಿಸಿದವರತ ದೇವಿಯರ ಗೌರಿ ಕಾಲಿಸಿದವರತ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಬಡವರ ಬಾಳಿಗೆ ಬೆಳಬದಿ ಬಾರಮ್ಮ ಗಂಧದ ಬಾಳಲ್ಲಿ ಬೆಳಬದಿ ನೀಡಮ್ಮ ಬಡವರ ಬಾಳಿಗೆ ಬೆಳಬದಿ ಬಾರಮ್ಮ ಗಂಧದ ಬಾಳಲ್ಲಿ ಬೆಳಬದಿ ನೀಡಮ್ಮ ಕಾಲಿಸಲಿನವರತ ದೇವಿಯರ ಗೌರಿ ಕಾಲಿಸಲಿನವರತ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಕಾಲಿಸಲಿನವರತ ದೇವಿಯರ ಗೌರಿ ಕಾಲಿಸಲಿನವರತ ದೇವಿ ಶ್ರೀ ಗೌರಿ ಕಾಲಿಸಲಿನವರತ ದೇವಿಯರ ಗೌರಿ ಯಾರಪ್ಪ ನಾನು ಯಾರು ಬೇಕಾಗಿತ್ತು ನನ್ನ ಹೆಸರು ಶಂಕರ್ ಅಂತ ಹೊರಗಡೆ ಜೋರಾಗಿ ಮಳೆ ಬರುತ್ತಿರುವ ಆಶ್ರಯಕ್ಕಾಗಿ ಈ ಮನೆಗೆ ಬಂದು ನಿಂತೇನಮ್ಮ ನನ್ನಿಂದ ನಿಮಗೆ ತೊಂದರೆ ಆದ್ರೆ ಈಗಲೇ ಹೊರಟು ಹೋಗುವೇನಮ್ಮ ನಿಲ್ಲಪ್ಪ ನೀಲು ನೋಡು ಹೊರಗಡೆ ಜೋರು ಮರಿ ಬರ್ತಾ ಇದೆ ಸಿಳ್ಳು ಮಿಂಚು ಜೋರಿದೆ ಇದೇ ಮನೆಯಲ್ಲಿ ಆಶ್ರಯ ಪಡಿ ಆಮೇಲೆ ಮಳೆ ನಂತರ ಹೊರಟು ಹೋಗುವಂತೆ ದೇವರು ಮಾಡಲಾರದ ಉಪಕಾರ ನೀವು ಮಾಡಿದ್ದೀರಮ್ಮ ತುಂಬಾ ಧನ್ಯವಾದಗಳಮ್ಮ ನೋಡಪ್ಪ ಧನ್ಯವಾದಗಳು ಹೊತ್ತು ಹೇಳುವ ಉಪಕಾರ ನಾನೇನು ಮಾಡಿದ್ದೀನಿ ದೇವರ ಕೊಟ್ಟ ಮನೆಯಲ್ಲಿ ಆಶ್ರಯ ಪಡೆದಿದ್ಯಾ ತಾವು ಇದೇ ಊರಿನವರ ಅಲ್ಲಮ್ಮ ನನ್ನ ಊರು ಗುಲ್ಬರ್ಗ ಇರಲಿ ಇಲ್ಲಿಗೆ ಬಂದ ಕಾರಣ ಸಹೋದರಿ ಏನು ಹೇಳಲಮ್ಮ ಈ ನಿರ್ಭಾಗ್ಯವಂತನ ಹಾಳಾದ ಕತೆ 3 ದಿನದಿಂದಲೂ ಊಟ ಮಾಡದೆ ಉದ್ಯೋಗಕ್ಕಾಗಿ ಅಲಿಯುತ್ತಿರುವೆ ಎಲ್ಲಿ ನೋಡಿದರೂ ಮೋಸ ಲಂಚ ವಂಚನೆ ಇವು ಎಲ್ಲವನ್ನು ನೋಡಿದರೆ ನನಗೆ ನೌಕರಿ ಸಿಗುವುದು ಬಹಳ ದುರ್ಲಭವಮ್ಮ ಕೊನೆಗೆ ನನ್ನ ಊರಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿಕೊಂಡು
ಬಸ್ ಸ್ಟ್ಯಾಂಡ್ಗೆ ಹೋಗೋರಷ್ಟೇ ಮಳೆ ಬಂತಮ್ಮ. ಆಶ್ರಯಕ್ಕಾಗಿ ಇಲ್ಲಿಗೆ ಬಂದು ನಿಂತೆ. ಸರಿ ಅಮ್ಮ, ಹೊರಗಡೆ ಮಳೆ ನಿಂತಂತೆ ಕಾಣುತ್ತೆ, ನಾ ಇನ್ನು ಬರ್ತೀನಮ್ಮ. ಓ ನಿಲ್ಲಪ್ಪ ನಿಲ್ಲು. ನೋಡು 3 ದಿವಸ ಆಯ್ತು ಊಟ ಮಾಡಿಲ್ಲ ಅಂತ ಹೇಳ್ತಿ. ಕುಳಿತುಕೋ, ನಾನು ಒಳಗಡೆ ಹೋಗಿ ಬರ್ತೀನಿ. ಸ್ವಲ್ಪ ಈರಪ್ಪ. ದೇವ, ಕರುಣೆ ಎಂಬ ಜಲ ಬತ್ತಿ ಹೋಯ್ತಲ್ಲಪ್ಪ ನಿನ್ನ ಹೃದಯದ ಮಡಿಲಲ್ಲಿ. ಒಮ್ಮೆಯಾದರೂ ಬಡವರ ಜೀವನದಲ್ಲಿ ಬಂದು ಕೈ ಹಿಡಿದು ನಡೆಸಬಾರದೆ? ಬಡವರ ಬಾಳನ್ನು ಈ ದೇಹವನ್ನು ಬಿಯ ಎಂಬ ಭಾರವಾದ ಪದವಿ ಪಡಿಸಿ ತೀರಗಲು ಹಂಚಿದೆಯ ದೇವ. ನೀನು ಯಾವ ದೇವರೆಂಬ ದೊಡ್ಡ ನಾಮೈಕ್ಯತೆ ಪಡೆದಿರುವೆ. ಪಾಪಿಷ್ಟರಿಗೆ ಪುಣ್ಯ ಮಾಡುವ ಹೊರತು ನಿನ್ನ ಭಕ್ತರಿಗೆ ಏನು ಮಾಡಲಾರೆ ಅಪ್ಪ, ಏನು ಮಾಡಲಾರೆ. ಮಾಲವಾಗಿ ಕುಳಿತು ನಡೆಯುವ ಅನ್ಯಾಯಗಳನ್ನು ಏಕೆ ನೋಡಲಾರಪ್ಪ, ಏಕೆ ನೋಡಲಾರೆ? ಕರುಣೆ ಇದ್ದರೆ ತಾನೇ ನೋಡಬಲ್ಲೆ. ನಿನ್ನ ಮಾಯ ಮೂರ್ತಿಗೆ ಬೇಡಿಕೊಂಡರೂ ಏನು ಸಿಗುವುದಿಲ್ಲ. ಮನುಷ್ಯತ್ವ ತುಂಬಿದ ಇಂಥ ಮಾನವರಿಗೆ ಬೇಡಿಕೊಂಡರೆ ಹೊಟ್ಟೆಗೆ ಅನ್ನವಾದರೂ ಸಿಗಬಹುದಪ್ಪ. ನೋಡಪ್ಪ, ಸಂಕೋಚ ಪಟ್ಟುಕೊಳ್ಳಬೇಡ. ಹೊಟ್ಟೆ ತುಂಬ ಊಟ ಮಾಡು, ತೆಗೆದುಕೋ. ಬೇಡಮ್ಮ, ಬೇಡ. ನೋಡಪ್ಪ, ಸಂಕೋಚ ಪಡಬೇಡ. ನೀನು ಒಬ್ಬ ನನ್ನ ಅಣ್ಣ ಇದ್ದ ಹಾಗೆ. ತೆಗೆದುಕೊಪ್ಪ, ಹೊಟ್ಟೆ ತುಂಬ ಊಟ ಮಾಡು. ಎಂಥ ಸದ್ಗುಣಿಯಮ್ಮ ನೀವು. ನಿಜವಾಗಿಯೂ ಮಾನವೀಯತೆಯ ವಂಶದರು, ದೇವಲೋಕದಿಂದ ಹಿಡಿದು ಬಂದ ಶ್ರೀದೇವಿನಮ್ಮ ನೀವು. ನಾನು ಹುಟ್ಟಿ ಇಷ್ಟು ದೊಡ್ಡವನಾದರೂ ನಿಮ್ಮಂತ ಕರುಳ ಜನಾಂಗದ ಸೌಭಾಗ್ಯವನ್ನು ಕಂಡಿರಲಿಲ್ಲಮ್ಮ. ನೀವು ಹೊರಗಡೆ ಹೋದಾಗಲೇ ನನ್ನ ಅರ್ಧ ಹೊಟ್ಟೆ ತುಂಬಿ ಹೋಯಿತಮ್ಮ. ನನಗೆ ಹಾಡುವ ಒಂದೊಂದು ಮಾತು ಒಂದೊಂದು ಹಗಲವಾಗಿ ಹೊಟ್ಟೆನೇ ತುಂಬಿ ಹೋಯ್ತಮ್ಮ ನನಗೆ. ಸಾಕಮ್ಮ, ಇಷ್ಟೇ ಉಪಕಾರ. ನನಗಿನ್ನು ಬಸ್ ಟೈಮ್ ಆಗ್ತಾ ಇದೆ, ನಾನು ಇನ್ನು ಹೋಗಿ ಬರ್ತೀನಮ್ಮ. ಯಾರು ನೀನು? ನಾನ್ಸೆನ್ಸ್. ಐ ಆಮ್ ಸಾರಿ ಸರ್. ನೀವು? ನಾನು ರಾಜು. ನೀನು ಶಂಕರ್ ಅಲ್ವಾ? ಹೌದು, ನಾನು ಶಂಕರ್. ಶಂಕರ್, ರಾಜು. ಶಂಕರ್, ಯಾವಾಗ ಬಂದೆ ನೀನು? ಯಾಕೋ ಹೀಗಾಗಿರುವೆ? ಏನಾಗಿದೆ ನಿನ್ನ ಸ್ಥಿತಿ? ನನ್ನ ಸ್ಥಿತಿ ದೇವರೇ ಬಲ್ಲ ರಾಜು, ದೇವರೇ ಬಲ್ಲ. ರೀ, ಇವ್ರು ನಿಮಗೆ ಮೊದಲೇ ಪರಿಚಯವೇ? ನನಗೆ ತುಂಬಾ ಬೇಕಾದವನು, ನನ್ನ ಬಾಲ್ಯ ಸ್ನೇಹಿತ ಶಂಕರ್. ನೀನು ಈ ಮನೆಗೆ ಹೇಗೆ ಬಂದೆ? ನಾನಾಗಿ ಈ ಮನೆಗೆ ಬರಲಿಲ್ಲಪ್ಪ. ಮಳೆರಾಯನ ಕೃಪೆ, ಅದರಲ್ಲಿ ನಿನ್ನ ಹೆಂಡತಿ ಕೊಟ್ಟಿರುವ ಆಶ್ರಯ ಅನುಕಂಪವೇ ನಾವು ಇಬ್ಬರು ಸೇರಲು ಒಂದಾಯ್ತಪ್ಪ. ನನ್ನ ಮನೆ ಆಶ್ರಯ ಪಡೆಯುವಷ್ಟು ಅನಾಥನಾಗಿ ಬಿಟ್ಟೇನೋ? ನನ್ನ ಸ್ಥಿತಿ ದೇವರೇ ಬಲ್ಲ ರಾಜು, ದೇವರೇ ಬಲ್ಲ. ಶಂಕರ್, ಯಾಕೋ ಹೀಗೆ ಮಾತಾಡ್ತಾ ಇದ್ಯಾ? ಆದದ್ದಾದರೂ ಏನಾಗಿದೆ ಹೇಳು. ರಾಜಣ್ಣ, ಒಂದು ದಿನ ನನ್ನ ತಂದೆ ತಾಯಿಯರು ಫ್ಯಾಕ್ಟ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿರುವಾಗ ಬಸ್ ಡ್ರೈವರ್ ಕುಡಿತದಿಂದ ಆಕ್ಸಿಡೆಂಟ್ ಆಗಿ ಸತ್ತು ಹೋದರಪ್ಪ. ಅಂದಿನಿಂದ ಅನಾಥನಾಗಿ ಉದ್ಯೋಗಕ್ಕಾಗಿ 100 ಕಡೆ ಕಷ್ಟಪಟ್ಟು ಕೊನೆಗೆ ಯಾವ ಕಾರ್ಯವೂ ನೆರವೇರಿಲ್ಲಪ್ಪ. ಮಳೆ ಬರುವಾಗ ಆಶ್ರಯಕ್ಕಾಗಿ ಈ ಮನೆಗೆ ಬಂದು ನಿಂತೆ.
ಯಾವ ಜನ್ಮದ ಪುಣ್ಯವೋ ನಿನ್ನ ಮುಖ ನೋಡುವ ಅದೃಷ್ಟ ನನಗೆ ಸಿಕ್ಕಿತಪ್ಪ. ನಿನ್ನ ಮುಖ ನೋಡಬೇಕೆಂಬ ಆಸೆ ನನಗೂ ಸಾಕಷ್ಟು ಇತ್ತು. ಅದು ಅಲ್ಲದೆ ನನ್ನ ಮದುವೆಗೆ ನಿನ್ನನ್ನು ಕರೆಸಿಕೊಳ್ಳಲು 100 ಕಡೆ ಸುತ್ತಿ ವಿಳಾಸ ಸಿಗದೆ ಕೊನೆಗೆ ನಿರಾಸೆಗೊಂಡೆ. ಮದುವೆ ಮಂಗಳ ಕಾರ್ಯ ಮುಗಿಸಿಕೊಂಡೆ. ನೋಡ್ರಾಜು, ಮಾಂಗಲ್ಯ ಕೊರಳಿಗೆ ಕಟ್ಟುವಾಗ ಪ್ರತ್ಯಕ್ಷ ಇರಬೇಕೆನ್ನುವರು ನಿಜವಾದ ಬಂಧುರಲ್ಲಪ್ಪ. ಮಾಂಗಲ್ಯ ಕಟ್ಟಿದ ಸುದ್ದಿ ಕೇಳಿದಾಗ ಸುಖವಾಗಿ ಬಾಳಲಿ ಎಂದು ಹಾರೈಸುವರೆ ನಮ್ಮ ಪಾಲಿನ ದೇವರಪ್ಪ. ನಿಜ ಶಂಕರ್, ನಿನ್ನಂತ ಪವಿತ್ರ ಗುಣ ನನ್ನ ಸ್ನೇಹಿತರಲ್ಲಿ ನಿನ್ನೊಬ್ಬನಲ್ಲಿಯೇ ಅಡಗಿದೆ. ನಿನ್ನಂತ ಈ ಗುಣಶಾಲಿಗೆ ಆ ದೇವರು ಕೆಟ್ಟದ್ದು ಬಯಸಬಾರದಿತ್ತು. ರೀ, ದೇವರು ಕೆಟ್ಟನಿರ್ಬೋದು, ಆದ್ರೆ ನೀವಾದ್ರೂ ಇವರಿಗೆ ಒಳ್ಳೆ ಮಾರ್ಗವನ್ನು ತೋರಿಸಿ. ಹೇಳೋದ್ರಲ್ಲೇನಿದೆ ಗಂಗಾ, ಇವನೇನು ಬೇರೆ ಅಲ್ಲ, ನನ್ನ ಆಪ್ತ ಸ್ನೇಹಿತ. ಇಬ್ಬರು ಒಂದೇ ತಾಟಿನಲ್ಲಿ ಉಂಡವರು. ಈಗ ಅವನ ಪರಿಸ್ಥಿತಿ ಚೆನ್ನಾಗಿಲ್ಲ. ನನಗೂ ದುಃಖ ಆಗ್ತಾ ಇದೆ. ದೇವರ ಅನುಗ್ರಹದಿಂದ ಒಳ್ಳೆಯ ಉದ್ಯೋಗ ಸಿಕ್ಕ ಮೇಲೆ ಅವನಿಗೂ ಒಳ್ಳೆಯದಾಗಬಹುದು. ಅಲ್ಲಿಯವರೆಗೆ ನಮ್ಮ ಮನೆಯಲ್ಲೇ ಇರಲಿ. ಅದು ನನ್ನಿಂದ ರಾಜು. ಯಾಕಣ್ಣ, ಈ ನಿನ್ನ ತಂಗಿಯ ಮನೆಯಲ್ಲಿ ಇರಲು ನಿನಗೆ ಇಷ್ಟ ಇಲ್ಲವೇನು? ಆಗಲ್ಲಮ್ಮ, ಒಬ್ಬರ ದುಡಿಮೆಯಲ್ಲಿ ರಕ್ತದ ತಗಣಿಯಾಗಿ ತಿನ್ನೋದಮ್ಮ. ತಪ್ಪಂತೀಯ ಶಂಕರ್. ಪ್ರೀತಿ, ಪ್ರೇಮ, ವಿಶ್ವಾಸವಿದ್ದಲ್ಲಿ ತಪ್ಪಿಗೆ ಆಸ್ಪದವಿಲ್ಲ. ಈ ಶಂಕರ ಯಾವ ಸಮಯಕ್ಕೂ ಯಾವ ಜನ್ಮಕ್ಕೂ ತಪ್ಪಿನ ಪಾತ್ರ ವಹಿಸುವುದಿಲ್ಲ ಅಂತ ನನ್ನ ಆತ್ಮದ ಹಲೆಗಳ ಮೇಲೆ ವಿಶ್ವಾಸದ ಅಣಿಗಳಿಂದ ಲೇಖಿಸಿಕೊಂಡಿರುವೆ. ಒಪ್ಪು ಶಂಕರ್, ನನ್ನ ಒಲವಿನ ಗೆಳೆಯನಾಗಿ, ನನ್ನ ಕೈ ಹಿಡಿದ ಹೆಂಡತಿಗೆ ಒಡಹುಟ್ಟಿದ ಅಣ್ಣನಾಗಿ ಪ್ರೀತಿ ಎಂಬ ಜ್ಯೋತಿಯನ್ನು ನಮ್ಮ ಮನೆಯಲ್ಲೆಲ್ಲ ಬೆಳಗಿ ನಂದದೀಪವಾಗಿ ಬಾಳು ಶಂಕರ್. ರಾಜು, ರಾಜಣ್ಣ, ನಿನ್ನ ಮಾತಿನಂತೆ ಪಾತ್ರ ವಹಿಸಿ ನಿನ್ನ ಮನೆಯಲ್ಲಿ ಮಮತೆಯಿಂದ ಬಾಳುವಪ್ಪ. ರಾಜಣ್ಣ, ನನಗೆ ದೊಡ್ಡ ಉಪಕಾರ ಮಾಡಿಬಿಟ್ಟಿಯಪ್ಪ ನೀನು. ನೀರಿನಲ್ಲಿ ಬಿದ್ದಿರುವ ಹಿರಿವೆಗೆ ಎಲೆಯೂ ಆಶ್ರಯ ಆದಂತೆ ನನ್ನದ ಕಷ್ಟದ ಕಾಲದಲ್ಲಿ ನೀನು ಕರುಣೆ ತೋರಿದಪ್ಪ, ಕರುಣೆ ತೋರಿದಿ. ನನ್ನ ತಂದೆ ತಾಯಿ ಮೇಲೆ ಹಾಣೆ ಮಾಡಿ ಹೇಳಿವೆ, ನೀವಿಬ್ಬರು ಮಾಡಿದ ಉಪಕಾರ ಯಾವ ಜನ್ಮಕ್ಕೂ ಮರೆಯೋದಿಲ್ಲಪ್ಪ, ಮರೆಯೋದಿಲ್ಲ. ಗಂಗಾ, ಈ ಮಾತಿಗೆ ನಿನ್ನ ಅಭಿಪ್ರಾಯ? ರೀ, ನಿಮ್ಮ ಮಾತು ಮೀರಿ ಎಂದಾದ್ರೂ ನಡೆದಿದೆ ನೀನು? ಈ ಶಂಕರನ್ನ ನನ್ನ ಅಣ್ಣ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡಿಕೊಂಡುತ್ತೇನೆ. ರೀ, ಶಂಕರನ್ನ ಹಸಿರಬೇಕು, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಬಾ ಶಂಕರ್, ಊಟ ಮಾಡೋಣ. ನೋಡು ರಾಜು, ನಾನು ಊರಿಗೆ ಬರುತ್ತೇನೆ ಎಂದು ನನ್ನ ಗೆಳೆಯನಾಗಿರುವ ಶಿವರುದ್ರಿಗೆ ಹೇಳಿ ಬಂದಿದ್ದೆ. ಅವನು ಬಸ್ ಸ್ಟ್ಯಾಂಡಿನಲ್ಲಿ ಕಾಯುತ್ತಿರಬಹುದು. ಬೇಗನ ಹೇಳಿ ಬಂದು ಬಿಡ್ತೀನಪ್ಪ. ಬೇಗನೆ ಹೋಗಿ ಬಾ ಶಂಕರ್.
ರಾಜು, ನಾ ಇನ್ನು ಬರ್ತೀನಪ್ಪ. ಬೇಗನೆ ಹೋಗಿ ಬಾ ರಾಜು. ಏನ್ರಿ ನನ್ನ ತಲೆಯ ಅಂತ ಮಾತ್ರೆ ತೆಗೆದುಕೊಂಡು ಬಂದಿದ್ರಲ್ಲ, ಮಾತ್ರೆಗಳಷ್ಟೇ ಏಕೆ, ಮುದ್ದಾದ ಗುಟ್ಟಿನ ಮಾತ್ರೆಯನ್ನು ಸಹ ತಂದಿರುವೆ. ಏನದು ಹೇಳಿ ನೋಡೋಣ. ಇನ್ನೂ ಹತ್ತಿರ ಬಾ, ಹೇಳ್ತೀನಿ. ಆಹಾಹಾಹಾ. ಆಹಾ, ಹೇಳ್ರಿ ಏನದು. ಇನ್ನೂ ಹತ್ತಿರ ಬಾ, ಇಲ್ಲೇ ಬನ್ನಿ. ಏನ್ರಿ ಇದು ನಿಮ್ಮ ಕುಂಟಾಟ? ನಿನ್ನೆಯಿಂದ ಕೊಡ್ತಾ ಇಲ್ಲ ಆಯ್ತು ಸಿಹಿ
ನಾನು ಕೆಲ ಗೊತ್ತು ಗೊತ್ತಿಲ್ಲ ಹೌದಾ ಸರೋಜಾ ಎಂದು ನಾನು ಈ ಊರಿನ ಕಾಲೇಜಿಗೆ ಕಾಲಿಟ್ಟೆ ಅಂದು ನಿನ್ನ ಮೇಲೆ ಕಣ್ಣಿಟ್ಟೆ ಸರೋಜಾ ಹಸಿದ ಹುಲಿ ಜಿಂಕೆಗೆ ಹೊಂಚು ಹಾಕಿದಂತೆ ನಿನ್ನ ಯೌವನವನ್ನು ಉಂಡು ತೃಪ್ತಿ ಪಡಬೇಕೆಂದು ನೂರಾರು ಸಲ ಹೊಂಚು ಹಾಕಿದ್ದಕ್ಕೂ ನನ್ನ ಛಲ ಯಶಸ್ವಿಯಾಯಿತು. ನೀನು ಹೂವಾಗಿ ಒಲಿದೆ, ನಾನು ದುಂಬಿಯಾಗಿ ಚುಂಬಿಸಿದೆ. ಸಾವಿರಾರು ಸಲ ನಿನ್ನ ದೇಹವನ್ನು ಸರೋಜಾ
ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದ್ರೆ ಬಂದಟ್ಟಿ ಬಿಟ್ಟವನಲ್ಲ ಈ ಕಲಿಯುಗದ ಕಾಮರಾಜ. ಹಲೋ ಕಾಮರಾಜ್. ಹಲೋ ಸರೋಜಾ, ಇದೇನು ಆತುರದಿಂದ ಎಲ್ಲಿಗೆ ಹೊರಟಿರುವಂತೆ ಕಾಣಿಸುತ್ತದೆ? ನಾನು ಅರ್ಜೆಂಟ್ ಆಗಿ ಊರಿಗೆ ಹೊರಟಿದ್ದೇನೆ. ಬರಲು 4-5 ದಿನ ತಡವಾಗಬಹುದು. ನೋಡಿ, ಆದಷ್ಟು ಬೇಗನೆ ನೀವು ಬಂದ್ಬಿಡಿ. ಯಾಕಂದ್ರೆ ನೀವಿಲ್ಲದೆ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತದೆ. ಓ, ಯಾಕೆ? ಯಾಕೆ ಅಂತ ಕೇಳ್ತಿದ್ರ ಕಾಮರಾಜ್? ಎಸ್, ಹೇಳಲೇಬೇಕು. ಕಾಮರಾಜ್,
ಪುಷ್ಪವೇ ಮಂದಾರ ಪುಷ್ಪವೇ ನಲ್ಲೆ ಈ ನಿನ್ನ ರೂಪ ನೋಡ್ತಾ ಇದ್ರಿ ನನ್ನನ್ನೇ ನಾನು ಮರೆತು ಹೋಗ್ತೀನಿ. ಮತ್ತೆ ಹಾ ಹಾ, ಸಾಕು ಸಾಕು ಈ ನಿಮ್ಮ ವರ್ಣನೆ. ನೋಡಿ, ಹೇಗೋ ನಿಮ್ಮ ಊರಿಗೆ ಹೋಗ್ತಾ ಇದ್ರಾ, ನಿಮ್ಮ ಊರಿಗೆ ಹೋಗಿ ಬರುವಾಗ ನಿಮ್ಮ ಮನೆಯಲ್ಲಿ ನಮ್ಮಿಬ್ಬರ ಮದುವೆ ವಿಚಾರ ಮಾಡಿಕೊಂಡು ಬನ್ನಿ. ಮದುವೆ ಚಿಂತೆ ನಿನಗೇಕೆ ಸರೋಜ? ನಾನು ವಚನ ಕೊಟ್ಟ ಮೇಲೆ ಮುಗಿದು ಹೋಯ್ತು. ಆ ಸತ್ಯ ಹರಿಶ್ಚಂದ್ರ ಮಾತು ಕೊಟ್ಟಂತೆ ಸರಿ. ನನ್ನ ಮಾತಂದ್ರೆ ಆ ರಾಮನ ಬಾಣ ಇದ್ದ ಹಾಗೆ. ಆ ರಾಮ ಬಿಟ್ಟ ಬಾಣ ಎಂದೂ ತಪ್ಪಿಲ್ಲ. ಈ ಕಲಿಯುಗ ಕಾಮರಾಜ ಮಾತು ತಪ್ಪಿ ನಡೆಯುವನಲ್ಲ. ತಪ್ಪಿ ನಡೆಯುವುದಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಕಾರಣ ನಾವಿಬ್ರು ಆದಷ್ಟು ಬೇಗನೆ ಮದುವೆ ಆಗ್ಬೇಕನ್ನೋದೇ ನನ್ನ ಆಸೆ. ಮರಳಿ ನಾನು ಊರಿಂದ ಬಂದ ತಕ್ಷಣವೇ ವಿಜೃಂಭಣೆಯಿಂದ ನಡೆದು ಹೋಗಲಿ. ಇದೇ ಊರಿನಲ್ಲಿ ನಮ್ಮಿಬ್ಬರ ಮದುವೆ. ಆದಷ್ಟು ಬೇಗನೆ ನಿಮ್ಮ ಮಾತು, ಈ ನನ್ನ ನನಸು ಮಾಡಿಕೊಂಡು ಆದಷ್ಟು ಬೇಗನೆ ಈ ನನ್ನ ಕನಸು ನನಸಾದ್ರೆ ಆ ನನ್ನ ತಂದೆ ರಾಘವೇಂದ್ರನಿಗೆ ಆದಷ್ಟು ಬೇಗನೆ ನನ್ನ ಹರಕೆಯನ್ನು ತೀರಿಸುತ್ತೇನೆ. ಯಾರ್ಯಾರಿಗೆ ಏನೇನ್ ಮುಟ್ಟಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ, ಹೊತ್ತಾಯ್ತು, ನಾನಿನ್ನು ಹೊರಡ್ಬೋದಾ? ಆಯ್ತು ನೋಡಿ, ನಾನು ಬಂದು ತುಂಬಾ ಹೊತ್ತಾಯ್ತು. ನಾನಿನ್ನು ಹೋಗಿ ಬರ್ಲಿ. ಬಾಯ್. ಟಾಟಾ. ಹೋಗು ಹೋಗು, ನನ್ನ ಮಾತಿನ ಮೋಹದ ಬಲೆಗೆ ಬಿದ್ದ ಮುಕ್ತ ಬಾಲೆ. ನನ್ನ ಪ್ರಣಯದ ಗುಣವನ್ನು ಅರಿಯದ ಅಸುಗುಸು ನೀನು. ಕೂಸಿಗೇನು ಗೊತ್ತು ಈ ಬೆಂಕಿಯ ಬೆಲೆ? ಇದನ್ನು ಮುಟ್ಟಿ ಸುಟ್ಟುಕೊಂಡಾಗಲೇ ಅರ್ಥವಾಗುವುದು ಇದೊಂದು ಕೆಟ್ಟ ವಸ್ತುವನ್ನು. ಸರೋಜ, ಇನ್ನು ನಿನಗೆ ಅರ್ಥವಾಗಲಾರದು. ಮುಂದೊಂದು ದಿನ ನೀನು ಗರ್ಭ ಹೊತ್ತು ನಿಂತಾಗ ಈ ಸಮಾಜ ನಿನ್ನ ಗಂಡ ಯಾರು ಎಂದು ಕೇಳಿದಾಗ ಈ ಬಣ್ಣತನದ ಪ್ರೀತಿ ಪ್ರೇಮವೇ ತಕ್ಕ ಉತ್ತರ ನೀಡಬಲ್ಲದು. ಸರೋಜ, ಕುಡಿಯುವ ಕುಡುಕ ಕುಡಿಯುವ ಮುನ್ನ ಬಾಟಲಿಯನ್ನು ಮುದ್ದಿಸಿ ಕುಡಿಯುವನು. ಕುಡಿಯುವುದಾದ ನಂತರ ಖಾಲಿ ಬಾಟಲಿಯನ್ನು ತಿಪ್ಪೆಗೆಸೆದಂತೆ ನನ್ನ ನಿನ್ನ ಪ್ರೀತಿ. ಇದನ್ನು ಅರಿತುಕೊಳ್ಳಲು ಕಲಿತ ಕತ್ತೇನೇನೋ.
ಹಲೋ ರೇ ಚೇರ್ಮನ್ ರೇ ನಾವ್ ಹೋಟೆಲ್ ಉದ್ರಿ ಬಾಕಿ ಏನ್ ಕೊಡ್ತಿರೋ ಮುನಿಸ್ಕೊಂಡು ಓದ್ತಿರ್ರಿ. ಕೊಡ್ತಿದಾಗ್ಲಿಲ್ಲ ಎಲ್ಲೆಲ್ಲ ಹೋಗ್ತೀನಿ ನಾನು. ಏನ್ ಊರು ಬಿಟ್ಟು ಹೋಗ್ತೀನಿ ಎಲ್ಲ ಮಗನೇ. ಏನ್ ಮನೆ ಇಲ್ಲ ಹೊಲ ಇಲ್ಲ ಅನ್ಕೊಂಡು ಎಲ್ಲ ಮಗನ ಹೆಂಗ್ ಕಾಣ್ತೀನಿ ನಿನ್ ಕಣ್ಣಿಗೆ? ಮಗನ ಎಲ್ಲಿ ಸಿಕ್ಕಲ್ಲಿ ಕೇಳ್ತಿ ಮಗನ ಹೆಂಗೈತೆ ಮೇಯ್ಗೆ ಮಗನ? ಊರ್ ಹತ್ತ ಚೇರ್ಮನ್ ಮಗನ ಚೇರ್ಮನ್ ಏನನ್ನ ತಿಳ್ಕೊಂಡಿ ಮಗನ? ಹುಷಾರ್. ಇನ್ನೊಂದ್ಸಾರಿ ಬಾಕಿ ಬೀಕಿ ಕೇಳಿದಿ ಮಗನ ಕಾಲ್ ಕೈ ಕಟ್ಸಿ ಕುಂಡಿಗೆ ರಬ್ಬಲ್ ಹಾಕ್ಸಿ ರಾಸಪ್ಪಾಯಿ ಗುಡಿ ಮುಂದೆ ಕುಂದ್ರಸ್ತೀನಿ ಬಿಚ್ಚ ಬೆಳತಾವ ಮಗನೇ. ಹುಷಾರ್. ನನ್ ಮೀಟಿಂಗ್ ಟೈಮ್ ಆಯ್ತು ಬರ್ತೀನಿ ಮಗನೇ. ಇವ ಲಬ್ಬರ್ ಆಗ್ತಾನಂತ ನೋಡ್ರಿ. ಇವನಿಗೆ ಎಲ್ಲೇನ ಬ್ಯಾಟಿ ಸುಲಿಯಕ್ ಟೈಮ್ ಐತೇನ ಅಂತೀನಿ. ಇವ ಕುಂಡಿಗೆ ಲಬ್ಬರ್ ಆಗ್ತಾನಂತ ನೋಡ್ರಿ ಅವನಿವ. ಹೌದ್ರಿ ಬರಬ್ಬರ ಐತಿ ನೀವ್ ಆಡೋ ಮಾತು. ಉದ್ರಿ ಕೇಳಿ ತಿಂದದ್ದು ನಿಮ್ ತಪ್ಪಲ್ಲ ರೀ. ಉದ್ರಿ ಕೊಟ್ಟು ನಿಮ್ಮಿಂದ ಮಂಗ್ಯಾನಂಗ ತಿರುಗಿತೀವಿ ನೋಡು, ಅದ್ರಿ ನಮ್ ತಪ್ಪು ಅಲ್ಲ ರೀ. ಈ ಮಗ ನಮ್ ಸಾಲ ನಾವ್ ಕೇಳಿದ್ರೆ ನಮ್ ಕಾಲ್ ಕಟ್ಟ ಅಂತ ನೋಡಿ ಎಂತ ನೋಡ್ರಿ ಇವ. ಅಕಸ್ಮಾತ್ ನಾವೇನಾದ್ರೂ ಇವನ ಹತ್ರ ಸಾಲ ಮಾಡಿದ್ವಿ ಅಂದ್ರ ನಂದು ಓಲ ಮನಿ ಎಲ್ಲ ಜಪ್ತಿ ಮಾಡ್ತಿದ್ದೀನ್ರಿ. ನಮ್ ಸಾಲ ನಾವ್ ಕೇಳಿದ್ರೆ ನಮ್ ಕಾಲ್ ಕಟ್ತೇನಂತ ಎಂತವ್ ನೋಡ್ರಿ ಇವ ನಮ್ ಊರ್ ಚೇರ್ಮನ್. ಅಲ್ಲ ಚೇರ್ಮನ್ ಅಲ್ರಿ ಈ ಮಗ, ಚೋರ್ಮ್ಯಾನ. ಈ ಮಗನಿಗೆ ಎದೆ ಸೀಳಿದ್ರೆ 2 ಅಕ್ಷರ ಬರಂಗಿಲ್ಲ. ಮಗ ಮೀಟಿಂಗ್ ಹೋಗ್ತಾನಂತ ನೋಡ್ರಿ. ಕಟಿಂಗ್ ನನ್ನ ಮಗ, ನಾಲಾಯಕ್ ನನ್ನ ಮಗ, ಬೇಕೂಬ್ ನನ್ನ ಮಗ, ಬದ್ಮಾಸ್ ನನ್ನ ಮಗ ರೀ ಇವ. ಅವನ್ ಚೇ ಏಳೇಳು ಜನ್ಮದಾಗ ಈ ಹೋಟೆಲ್ ಮುಸ್ರಿ ತಿಕ್ಕೋ ಕೆಲ್ಸ ಅಂತ ಸತ್ತು ಮಾಡ್ಬಾರ್ದು ನೋಡ್ರಿ ಅಂತೀನಿ. ಮಾಡಿದ್ರ ಮಾಡ್ರಿ, ಆದ್ರ ಇಂಥ ಬದ್ಮಾಸ್ ನನ್ನ ಮಕ್ಕಳಿಗೆ ಸತ್ರ ಕೊಡ್ಬಾರ್ದು ನೋಡ್ರಿ ಅಂತೀನಿ. ಇಂಥ ಬದ್ಮಾಸ್ ನನ್ನ ಮಕ್ಕಳು ನಮ್ಮ ಹೋಟೆಲ್ಕ ಬರೋ ಸಲುವಾಗಿ ಹಾಲು ಮಾರದ ಹರಿಯದ ಹುಡುಗಿಯರು ನಮ್ಮ ಹೋಟೆಲ್ಕ ಬರ್ಬೇಕಾದ್ರ ಅಂಜಿ ಸಾಯ್ತಾರ್ರಿ. ಅದ್ರಾಗ ನಮ್ಮ ಸಿಂಗಾರ ಅಂತೂ ನಮ್ಮ ಹೋಟೆಲ್ಕ ಬರ್ಬೇಕಾದ್ರ ಒಂದು ನಮೂನೆ ನೋಡ್ರಿ. ಜಂಬಲ್
ಮಗಳೇನ ನೀ ಏನು ಕಟ್ಕೊಂಡಕಿಯೇನ ಎಲ್ಲ ಇಟ್ಕೊಂಡಕಿಯೇನ ನೀ ಏನು ಕಟ್ಕೊಂಡಕಿಯೇನ ಎಲ್ಲ ಇಟ್ಕೊಂಡಕಿಯೇನ ಏ ಹಂಗಲ್ಲದ ಬಂದರೆ ಬರ್ತೀನಿ ಹೋದರೆ ಹೋಗ್ತೀನಿ ಬಂದರೆ ಬರ್ತೀನಿ ಹೋದರೆ ನೀಯನ ಬಂದರೆ ಕೊಡ್ತೀಯೇನೋ ನನಗ ಬೆಳ್ಳಿ ಕೊಡ್ತೀಯೇನೋ ನೀಯನ ಬಂದರೆ ಕೊಡ್ತೀಯೇನೋ ನನಗ ಬೆಳ್ಳಿ ಕೊಡ್ತೀಯೇನೋ ನಡುವೂರಾಗ ಕಡದರ ಕಡಿಲೆ ತರತನೆ ಬಿಡಲಿಲ್ಲ ಬೇಸರ ಜಾಸ್ತಿ ಮಾಡಲ್ಲ ನೀ ತಿಳಿದಂಗ ಹಗಲಿಲ್ಲ ನಿಮ್ಮ ಪಾಡನಲ್ಲ ಜರ ಹಂಚಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಜರ ಹಂಚಿಕೆ ನನಗಿಲ್ಲ ಕೈ ಮಾಡಿ ಕರೆದರೆ ಕಡೆಗಾಗಿ ಬಾರ ಏನಾಗತೈತಿ ಆಗಲಿ ಗೆಳತಿಲ್ಲ ಸಂಬಂಧ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೆ ನರಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೆ ನರಕದ ಮ್ಯಾಲ ನಿನ್ನ ಮುಂದೆ ಸೋಲ ಮಾಡತಿ ಹುಡುಗಾಲಿಗೆತಿ ಪುರ ಬಲ್ಗೆತಿ ನಿನ್ನ ಕೊಂದು ಸೋಲ ಮಾಡತಿ ಹುಡುಗ ಅಲ್ಗೆತಿ ಪುರ ಬಲ್ಗೆತಿ ಮುಗಿತಾ ಇಷ್ಟನಾ ಸಾಕಕ್ಕ ಇನ್ನ ಆಡು ಬೇಡ ಆಯ್ತಪ್ಪ ರಗಡಾಗೈತ್ರಿ ನಮ್ಮ ಅಮ್ಮಗ ಏ ಯಾಕೋ ಮುಲ್ಲ ಹಳೆ ಮುಲ್ಲ ಚಾದ ಅಂಗಡಿ ಸದ್ರ ಹಾದೆ ಹೋಗು ಹೆಂಗಸ್ ನೋಡಿ ಕೆಮ್ಮಕತಿ ಹೆಂಗ್ ಅನ್ಸಕತ್ತೀರಿ ಮನಸ್ಸಿಗೆ ಸಿಂಗಾರಿ ಆ ಮೈಯಾಗೆಲ್ಲ ಆರಾಮೈತಿ ಇದಾಯ್ತಲ್ಲ ಮನಸ್ಸು ಮನಸ್ಸ ಒಂದು ನಮೂನೆ ಐತಿ ನೋಡ ಅಂತೀನಿ ಏ ನೋಡ ಚಾದ ಅಂಗಡಿ ಚೆನ್ನತ್ ಮಮ್ಮ ಹೆಂಗಸು ನೋಡಿ ಕೆಮ್ಮಬಾರ್ದ ಅದು ಚಟಾನು ಒಳ್ಳೇದಲ್ಲ ಯಾರು ಹಿಡ್ಕೊಂದಿನ ಒದ್ದಿನ ಕನಸತ್ತಿ ಕೈಯ ಕಾಲ ಮುರು ಕೈಯ ಕೊಡ್ತಾರ ನೋಡ ಮತ್ತ ಏ ಸಿಂಗಾರಿ ಹೆಂಗಸೂರ್ನಾಗ ನೋಡಿ ಕೆಮ್ಮು ಚಟ ಅಂತ ನಮಗ ಇಲ್ಲ ಇಲ್ಲ ಮತ್ತೆ ಯಾಕೆ ಕೆಮ್ಮಿದಿಪ್ಪ ಹೆಂಗಸರು ನೋಡೆ ಹೆಂಗಸರು ಕೆಮ್ಮಿ ಸೊಂಡ್ ಬಿಡ್ತಾರನ ಹಿಡ್ದ ಪುರ್ರ ಅನಿಸ್ಬಿಡ್ತಾರ ನೀನು ಏ ಸಿಂಗಾರಿ ಹೆಣ್ಮಕ್ಳ ನೋಡು ಕೆಮ್ಮ ಚಟ ನಮಗ ಇಲ್ಲ ಯಾಕಂದ್ರೆ ಮೊನ್ನೆ ಹೋಳಿ ಹುಣ್ಣಿಮ್ಯಾಗ ಎಣ್ಣೆಯಾಗ ಕರ್ದ ಹಪ್ಪಳ ಪಾಳ ತಿಂದಿನಿ ತಿಂದು ಸಿಕ್ಕಾಪಟ್ಟೆ ಕೆಮ್ಮು ಹಚ್ಚಿಕೊಂಡಿನಿ ಕೆಮ್ಮು ಹಚ್ಚಿಕೊಂಡ್ರೆ ಈ ಕಡೆ ನರ್ಸಾಬ್ ಡಾಕ್ಟ್ರಿಗೆ ತೋರಿಸಿನಿ ಸೋಲಾಪುರ ಡಾಕ್ಟ್ರಿಗೆ ತೋರಿಸಿನಿ ನಮ್ಮ ಮಲ್ಲ ಸಾವುಕಾರ ಡಾಕ್ಟ್ರಿಗೆ ತೋರಿಸಿದ್ರಿ ಎಲ್ಲಿ ತೋರಿಸಿದ್ರೆ ನನಗೆ ಕೆಮ್ಮುನ ಕಡಿಮೆ ಆಗಿಲ್ಲ ಕೆಮ್ಮು ಕಡಿಮೆ ಆಗ ಔಷಧಿ ನಿನ್ನ ಹತ್ರ ಇದ್ರ ಕೊಡು ಎಷ್ಟು ರೊಕ್ಕ ಖರ್ಚಾದ್ರೂ ಪರವಾಗಿಲ್ಲ ಖರೀದಿ ಮಾಡ್ತೀನಿ ಖರೀದಿ ಯಾವ ಔಷಧ ತಗೊಂಡ್ರು ಕಡಿಮೆ ಆಗಿಲ್ಲ ಅಂದ್ರ ಆ ಬಹುಶಃ ನಿನಗ ಮಲೇರಿಯಾ ರೋಗ ಬಂದಂಗ ಅನ್ಸತ್ ನೋಡು ನಾವು ಮಲ್ರೋಗ ಅಂತ ಏನಲ್ಲ ಸಿಂಗಾರಿ ಕನಸಿನ್ಯಾಗ ಮರಗಮ್ಮ ಬಂದು ಹೇಳ್ಯಾಳ ಏನಂತ ನನ್ನ ಕೆಮ್ಮಿನ ರೋಗ ಕಡಿಮೆ ಆಗ್ಬೇಕಾದ್ರ ಔಷಧ ನಿನ್ನ ಹತ್ರನ ಐತಿ ಯಾಕಂದ್ರ ಅದು ಹಂಗೈತಿ ಅದಂಗೇನಿರ್ತೈತಿ ಅಲ್ಲ ಮುಲ್ಲ ಹಳೆ ಮುಲ್ಲ ಯಾಕ ನನ್ನನ್ನು ಮಾತಾಡಕತ್ತಿ ನಾನು ಇಲ್ಲಿ ಕಣ್ಣಾಗ ಹೆಂಗಾರ ಕಾಣಕತ್ತೀನಿ ನನ್ನ ಹತ್ರ ಯಾಕೆ ಔಷಧಿ ಇರ್ತೈತಿ ನಾ ಯಾಕೆ ಕೊಡ್ಬೇಕು ನಿನಗ ಔಷಧಿ ಏನಾರ ಮಾತಾಡಕ್ ಹೋಗಬೇಡ ಸ್ವಲ್ಪ ಮರ್ಯಾದೆ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ಕಲ್ಲಿ ನಾನೇ ಸಿಂಗಾರಿ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೋಡು ಅಂತ ಕೆಟ್ಟ ವಿಚಾರ ನನ್ನ ಹತ್ರ ಇಲ್ಲ ಯಾಕೋ ನಮ್ಮ ಅಪ್ಪನ್ ಮಾಡಿ ಆಣೆ ಮಾಡಕತ್ತ ಬಿಕನಾಸಿ ನಮ್ಮಪ್ಪ ಪರದೇಶಕ್ಕೆ ಹೋಗಿ ಬಹಳ ದಿನ ಆಯ್ತು ಸಿಂಗಾರಿ ಅದಕ್ಕ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳಕ್ ಕುಂತೀನಿ ಸಿಂಗಾರಿ ಊರ್ ತುಂಬಾ ಓಡಾಡಿ ಹಾಲು ಕೊಟ್ಟು ಬರ್ತದಲ್ಲ ನಮ್ಮ ಹೋಟೆಲ್ಕ ದಿನ ಹಾಲು ಕಡಿಮೆ ಬೀಳ್ತಾವ ಮತ್ತ ಕೊಡಬಾರ್ದೇನು ನಿನ್ನ ಹಾಲು ನೋಡಪ್ಪ ಊರ್ ತುಂಬಾ ಹಾಲು ಕೊಡ್ತೀನಿ ಆದ್ರೆ ನಿನ್ನ ಹೋಟೆಲ್ ಕೊಟ್ಟ ಹಾಲು ಕೊಡಂಗಿಲ್ಲ ಇವ್ ನಾವ್ ಆಗಲ್ಲ ಅಂತೇಳ ಸಿಂಗಾರಿ ಆಗಂಗಿಲ್ಲ ಹಾಲು ಕೊಡು ಹಸು ನೀನ್ ಆಗಿದ ಅಂದ ಮ್ಯಾಲ ಸಾರ ಕೊಟ್ಟು ಹೋಗ್ಬೇಕಲ್ಲ ನಮ್ಮ ಹೋಟೆಲ್ಕ ಹಾಲು ನೋಡ್ ದೋಸ್ತ ಎಲ್ಲಾರ ಹೋಟೆಲ್ ಕೊಡ್ತಾನ ನಿನ್ನ ಹೋಟೆಲ್ ಒಟ್ಟ ಹಾಲು ಕೊಡಂಗಿಲ್ಲ ಯಾಕತ್ರಿಪ್ಪ ನಮ್ಮದು ಚಂದ್ರಿಕ್ ಸುಸು ರಾತ್ರಿ ಸುಸು ಹಾಲು ಹೆಂಡ್ತೈತಿ ಅದಕ್ಕ ಕೊಡಂಗಿಲ್ಲ ನೀ ಬಾಳ ಕಿರಿಕಿರಿ ಮಾಡಕ್ ಹೋಗ್ಬೇಡ ನಿನ್ನ ಅಂಗಡಿಗೆ ಒಟ್ಟ ಹಾಲು ಕೊಡಂಗಿಲ್ಲ ನಾನು ನಾನು ವ್ಯಾಪಾರಸ್ಥ ದುಡ್ಡು ಕೊಟ್ಟು ಹಾಲು ಖರೀದಿ ಮಾಡಿರುವಾಗ ತಪ್ಪೇನೈತಿ ಅಂತ ನೀನೆಲ್ಲ ದುಡ್ಡು ಕೊಟ್ಟ ಹಾಲು
ಖರೀದಿ ಮಾಡ್ತಿ ಖರೆ ಆದ್ರ ನಿನ್ನ ಅಂಗಡಿಗೆ ನಾ ಹಾಲು ಕೊಡಂಗಿಲ್ಲ ಕೊಡಂಗೇ ಇಲ್ಲ. ಈ ಪಂಟ ಯಾರಿಂದ ಕೇಳಿದಷ್ಟು ಡಿಮ್ಯಾಂಡ್ ಬಂತೇನ್ ನನಗ? ಆ ಡಿಮಾಂಡ್ ಅಂತ ಬರ್ತೈತೇನು ಬರಬೇಕಲ್ಲ. ನಾನು ಇದೇ ಊರಾಗ ಗಾಜರ ಕೋಟ್ನ್ಯಾಗ ಹುಟ್ಟಿ ಬೆಳೆದವ. ಮನಸ್ಸು ಮಾಡಿದ್ನಂದ್ರ ಮಾಡಿದಂದ್ರ ನಿನ್ನ ಎಮ್ಮಿ ಹಾಲು ಕೆಟ್ಟ ಕೆರಾಗಿ ಮೋರಿಗೆ ಹೋಗ್ತಾವ ನೋಡ್. ಯಾಕೋ ಮುಲ್ಲ ಹಳೆ ಮುಲ್ಲ ಏನ್ ಎಮ್ಮಿ ಕೊಡ್ಸಕ್ ನಮ್ಮ ಅಪ್ಪ ಕೊಡ್ಸೇನೆ ಎಮ್ಮಿ ನೀ ಕೊಡ್ಸೇ ನನಗೆ ಎಮ್ಮಿ ಗಟ್ಟಕ ಹಾಕ ಹಾಲಕ್ಕ ನಾನು ಕೊಡ್ತೀನಿ. ನಿನ್ನ ಎಮ್ಮಿ ನಿನ್ನ ಹಾಲಿನ ಬಾಕಿ ಎಷ್ಟಾದ್ರೂ ಒಂದಕ್ಕೂ ಡಬಲ್ ಮಾಡಿ ನಾನು ಕೊಡ್ತೀನಿ. ನನಗ ಬೇಕು ನೋಡು ನಿನ್ನ ಎಮ್ಮಿ ಹಾಲು. ನೀ ಎಲ್ಲ ಬೇಕತಿಕರ ಎಮ್ಮಿ ಹಾಲನ್ನ ಕೊಡಂಗಿಲ್ಲಲ್ಲ. ಕೊಡ್ಲಿಕ್ಕಂದ್ರ ನೀ ಏನು ಮಾಡಾವ? ಸುಳ್ಳು ಸಾಕ್ಷಿದಾರರ ಸೈನ್ ಮಾಡಿಸಿ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡ್ತಿ? ಯಾರ ನನ್ನ ಹೆಸರು ಕಂಪ್ಲೇಂಟ್? ಪೊಲೀಸ್ ಇಲ್ಲಿದಾರ ಎಲ್ಲ ನಮ್ಮ ಅಣ್ಣವ್ರು ಅವ್ರೆ ಮತ್ತೆ ನಿನ್ನ ಹೆಸರಲ್ಲಿ ಮಾಡ. ಎಲ್ಲಿ ಕುಂತಾರ ಅವ್ರು? ಇಲ್ಲಿದಾರಲ್ಲ ಎಲ್ಲರೂ. ಇವರೆಲ್ಲ ಪೊಲೀಸರಲ್ವ? ಇಲ್ಲಿ ನಮ್ಮ ಅಣ್ಣ ಪೊಲೀಸ್ ಇಲ್ಲೇ ಕುಂತಾನ. ಕಂಪ್ಲೇಂಟ್ ಮತ್ತೆ ಅವರೇ ತಗೋ ಸಾಹೇಬ್ರ ಅವ್ರ ಊರಾಗ ಅಂತ ಹಂಗ ಮಾತಾಡಕ್ ಹೋಗ್ಬೇಡ್ರಿ. ಸುಳ್ಳು ಕಂಪ್ಲೀಟ್ ತೋತ್ರಿ ನೀವು. ಎಂತೆಂತ ಸುಳ್ಳು ಕರೆ ಆಗ್ತಾವ. ನಮ್ಮ ಬಾಂಬ್ ಸಕ್ಸಸ್ ಆಗಂಗಿಲ್ಲ ಏನು? ಈ ಕೇಸ್ ಗೆಲ್ಲುವ ಉಪಯೋಗ ನಮ್ಮ ಹತ್ರ ಐತಿ. ನಮ್ಮೂರು ಸರ್ಪಂಚರಿಗೊಂದು 5 ಬಾಟ್ಲಿ ಸರಾಯಿ, ನಮ್ಮೂರು ಕುಲಕಂಡ್ರಿಗೊಂದು ಚೀಲ ಜೋಳ, ಮತ್ತೆ ಇನ್ನೊಬ್ರು ಇದಾರಲ್ಲ ನಮ್ಮೂರ್ ತವರ ಸಾವಣಗಂತೂ 5 ಕಟ್ಟ ಗಣೇಶ್ ಬೀಡಿಸಿಕೊಟ್ಟು ಅಂದ್ರ ಪೊಲೀಸ್ ಸ್ಟೇಷನ್ಕ ಹೋಗಿ ಕಂಪ್ಲೇಂಟ್ ಮಾಡ್ತಾರ. ಅದ್ರಾಗ ಸ್ವಲ್ಪ ಪೊಲೀಸರು ಏನಾದ್ರ ಸ್ವಲ್ಪ ಗುರ್ ಅಂದ್ರ ಅವ್ರಿಗೊಂದು 10-5 ಕೊಟ್ರ ಸಾಕು ನೋಡು. ನಿನ್ನ ಎಮ್ಮೆ ತಂದು ನಮ್ಮ ಹೋಟೆಲ್ಕ ಕಟ್ತಾರ. ಅವಾಗ ನೋಡು ನಮ್ಮ ಗಿರಾಕಿ ಹೌಸ್ ಫುಲ್. ಮೊಚ್ಚ ಬಾಯ್ ಏನು ಕಂಪ್ಲೀಟ್ ಕೊಡ್ತೆ? ಕಂಪ್ಲೀಟ್ ಒಂದಲ್ಲ 10 ಕಂಪ್ಲೀಟ್ ಕೊಡ. ನಾ ಅಂದು ಮಗಳ ಅಲ್ಲ. ಕೊಡಗು ಸಿಂಗಾರಿ ನನ್ನ ಚೆಂಚ ಏನು ಗಿಲೇಟಿರ್ ಐತಿ. ನಿನ್ನ ಚೆರಿಗೆ ಮಣ್ಣಿಂದ ಐತಲ್ಲ, ಎರಡು ಜೋಡಾದ್ರ ಯಾವ್ದು ಸ್ಟ್ರಾಂಗ್ ಇರ್ತದಂತ ನಿನ್ನ ಮನಸ್ಸಿನಾಗ ನೀನೇ ತಿಳ್ಕೊ. ಏನ ನನ್ನ ಮನಸ್ಸಿನಾಗ ತಿಳ್ಕೋದು? ಏನಂದ ಯಾಕ ಕರಿ ಎಮ್ಮಿ? ಯಾಕೋ ನನ್ನ ಎಮ್ಮಿ ಕರಿದ ಇರ್ಬೋದು, ಆದ್ರ ಬಿಳಿ ಹಾಲು ಹಿಂಡ್ತೈತಿ. ಮತ್ತ ನಮ್ಮದು ಅಷ್ಟ. ನಮ್ ಚಾದ ಅಂಗಡಿ ತಟ್ಟಿದಾದ್ರೂ ಪರವಾಗಿಲ್ಲ. ಅಂಗಡಿ ಒಳಗ ಚಾ ಹೆಂಗಿರ್ತದ ಗೊತ್ತದೇನು? ಹೆಂಗಿರ್ತೈತಿ? ಗಟ್ಟಿಯಾಗಿರ್ತದ. ಹಾಲ್ನಾಗ ನೀರ್ ಹಾಕಿ ಮಾರುವ ದುರ್ಗವ ನಾನಲ್ಲ. ಅಯ್ಯ ಜೋಕುಮಾರ ಹೊಳೆ ಜೋಕುಮಾರ ನನಗ ದುರ್ಗವ ಅಂತೀಯ ನೋಡ. ನಾ ಹಾಲಿನ್ಯಾಗ 1 ಲೀಟರ್ ಹಾಲಿಗೆ 2 ಲೀಟರ್ ನೀರು ಹಾಕಿದ್ರು ಈ ಊರಾನ ಮಂದಿಗೆ ಹೋಟೆಲ್ಗೆ ಹೋಗಿ ಹೇಳು, ದುಕಾನ್ಗೆ ಹೋಗೋ ಹೇಳು, ಮನಿಗೆ ಹೋಗಿ ಹೇಳು. ಆದ್ರೆ ನನ್ನ ಹಾಲಂದ್ರ ಈ ಊರಾಗಿನ ಮಂದಿ ತಂಬಿಗೆ ತಗೊಂಡ ಸಾಲಾಗಿ ಬಂದಿತ್ತ ನನ್ನ ಹಾಲು ಒಯ್ತಾರ. ನನ್ನ ಹಾಲು ಒಂದ್ ಸ್ವಲ್ಪ ನನ್ನ ಮನೆಗೆ ಇರಂಗಿಲ್ಲ. ಹೋಗು ಹೇಳೋಗು. ಆದ್ರ ನಿನ್ನ ಹೋಟೆಲ್ಗೆ ಮಾತ್ರ ನಾ ಹಾಲು ಒಟ್ಟ ಕೊಡಂಗಿಲ್ಲ ನೋಡು. ಅಲ್ಲ ನಾ ಮಾತಾಡೋರ ನೋಡು. ಏನ್ ಮಾಡ್ತಿ? ನಿಮ್ಮ ಅಪ್ಪನ ಅಂಜಿಗೆ ತೋರಿಸ್ತೇನು? ನಿಮ್ಮ ಅಪ್ಪ ದೊಡ್ಡ ಲೀಡರ್ ಅನ್ಕೊಂಡೇನು ಊರಾಗ? ಉಪ್ಪಿಟ್ಟು ಗಣೇಶ್ ಬಿಡಿ ಸೇದುವ ಬದ್ಮಾಸ್ ನನ್ನ ಮಗ ನಿಮ್ಮಪ್ಪ. 420 ನನ್ನ ಮಗ ನಿಮ್ಮಪ್ಪ. ಸೌಕಾರ ಸೇದಿ ಹೋಗದ ಸಿಗರೇಟ್ ಸೇದುವ ಬದ್ಮಾಸ್ ನನ್ನ ಮಗ ನಿಮ್ಮಪ್ಪ. ನಮಸ್ಕಾರ ರೀ ಕುಲಕಾಣಿ ಗುಂಡೂರಾವ್ ಸಾಹೇಬ್ರ. ಯಾವಾಗ ಬಂದ್ರಿ? ಆರಾಮಿದ್ದೀರೇನ್ರಿ? ನಮಸ್ಕಾರಪ್ಪ. ಉದ್ರಿ ಉಪ್ಪಿಟ್ಟು ಗಣೇಶ್ ಬೀಡಿ ಕೊಟ್ಟು ಕರುಣಿಸಿದ ದೊಡ್ಡ ಮಂದಿಗೆ ಅಲಕ್ಕ ನನ್ನ ಮಗನೇ. ಮಂದ್ಯಾಗ ಕಾಲಿಡಿದು ಮಂದ್ಯಾಗ ಮಾನ ತೆಗೆದು ಸಂದೇಹ ಕಾಲಿಡಿದ ನನ್ನ ಮಗ ನೀನು. ನಾವು ಲಫಂಗ್ರ, ನಾವು ಕಳ್ರ, ನಾವು ಬದ್ಮಾಸ್ರ ಎಂದೂ ಕೊಟ್ಟಿದ್ದಪ್ಪ ನೀನು ಉದ್ರಿ ಉಪ್ಪಿಟ್ಟು. ಹಂಗಂದವ್ರೇ ನಿಮ್ಗ ನಿಮ್ಮಂತ ಗುಣ ಉಳ್ಳವ್ರು ಈ ಹತ್ತೂರಾಗ ಹುಡುಕಿದ್ರ ಸಿಗಲ್ಲ ಅಂತೀನ್ರಿ. ನಿಮ್ಮ ಮ್ಯಾಲ ಸುಳ್ಳು ಅಪರಾಧ ಹೊರಿಸಿದ ಬೇಕು ನನ್ನ ಮಗ ಯಾರಿರ್ಬೋದು ಅಂತೀನಿ. ಅಂದ್ರ ಆ ಬೇಕು ನನ್ನ ಮಗ ನೀನೇ ನಂಗಾಯ್ತು. ನೀವೇನ್ ಮಾತಾಡ್ತೀರೇ ನೀವು? ಯಾಕ್ರಿ ಅಂತಲ್ಲೇ ಕೋತಿ ನಿನ್ನ ಬೆನ್ನಿಂದ ನಿಂತೀನಿ, ಕಲ್ಲು ನಿಂತಂಗ ಸಿಕ್ಕಾಪಟ್ಟೆ ಬೈದಿದ್ದು ನೀನೇ ಅಲ್ಲೇ. ಅಂದ್ರ ನೀವು ಇಲ್ಲೇ ಈದಿರಿ ಏನು? ಈದಿಲೇ 2 ಹಡದಲ್ಲಿ ನಿಂತೀನಿ. ಹಳೆ ದರಿದ್ರ ಗಂಡ ಅಲ್ಲ
ಅಷ್ಟೊಂದು ಏನ್ ಕೆಟ್ಟದ್ ಮಾಡಿನಂತ ನನಗೆ ಬೈದಿಯಪ್ಪ. ಅಲ್ಲ ರೀ, ನಿಮ್ಮ ಮಗಳು ನಿಮ್ಮ ಪೌರುಷ ನಮ್ಮ ಮುಂದ ಬಿಚ್ಚಿ 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 ಹೇಳಕ್ ಕುಂತಿದ್ರು. ಅದಕ್ಕ ನಿಮ್ಮ ಪೌರುಷ ನಮ್ಮ ಬಾಯಾಗ ಚೆಕ್ಕು ಒಲಿಸಿ ಎದ್ದೈತಿ ನೋಡ್ರಿ. ನಿಮ್ ಮಗಳಿಗೆ ನೀವಾದ್ರೆ ಸ್ವಲ್ಪ ನ್ಯಾಯ ಮಾಡಿ ಹೇಳ್ಬಾರ್ದು ಏನ್ರಿ? ಅಲ್ಲಲ್ಲೇ ಹುಡುಗ, ನಿನ್ನ ಹತ್ರ ಏನು ನನ್ನ ಅಡ್ವಾನ್ಸ್ ದುಡ್ಡು ತಗೊಂಡಿನಲ್ಲೇ ನ್ಯಾಯ ಮಾಡಿ ಹೇಳಕ. ನೀ ಬರೋಬರಿ ಹಾಕಿ ರೊಕ್ಕ ಕೊಟ್ಟಿರ್ಲಕ್ಕಿಲ್ಲ, ಅಕ್ಕಿ ನಿನಗೆ ಹಾಲು ಕೊಟ್ಟಿಲ್ಲ. ನೀನ್ ಅದೇ ಕರೆಕ್ಟ್ ರೊಕ್ಕ ದಿನದ ದಿನ ಕೊಟ್ರೆ ಯಾಕ ಕೊಡಲ್ಲ ಅಂತ ಹಾಲು ಯಾಕವ ಮಗ ಸಿಂಗಾರ? ಯಪ್ಪ ಕರೆಕ್ಟ್ ಹೇಳ್ ನೋಡ. ಇಪ್ನ ಹಾಲ್ ತಗೊಂಡ ಇವ್ರ ಮನಿಗ್ ಹೋಗ್ಬೇಕಾ? 4 ತಾಸ್ ನಿಂತ ಹೊರಗ್ ಒದರ್ಬೇಕು. ಬರ್ರಿ ಹಾಲ್ ತಗೋ ಬರ್ರಿ, ಬರ್ರಿ ಹಾಲ್ ತಗೋಬ್ರಂದ್ರ ದೊಡ್ಡ ಬಂದಟ್ಟ ಹಾಲ ತಗೊಳಂಗಿಲ್ಲ. ಅದನ್ನ ನಾವು ಹಾಲ್ ತಂದ ಮನ್ಯಾಗ ಇಡಬೇಕು. ಮನ್ಯಾಗ ಇಟ್ಟು ಕೆಟ್ಟು ಹೋದ್ರ ಅದ್ರ ರೊಕ್ಕ ಯಾರು ಕೊಡ್ತಾರ? ನುಕ್ಸಾನ್ ಆಗೋದು ನಮ್ದಲ್ಲ ಯಪ್ಪ. ನೋಡ್ರಿ ಯಜಮಾನ್ರೆ, ನಿಮ್ ಮಗಳಿಗೆ ಹೇಳ್ರಿ ಜರ, ಏನ್ ಕಟ್ಟು ಗುದ್ದಾಡಕಂತ ಬಂದ್ರ ನಾವು ಸುಮ್ಮನಿರೋರ ಲೇ ನೀನ್ ಇಲ್ಲಿ ಗುದ್ದಾಡ್ಲಾಕ್ ಬಂದಿದೆ, ಹಾಲಿನ ವ್ಯಾಪಾರ ಮಾಡಕ್ ಬಂದಿಲ್ಲ ತಮ್ಮ. ನಾವು ಬಂದದ್ದು ಹಾಲು ಖರೀದಿ ಮಾಡಕ್ರಿ. ನಿಮ್ ಮಗಳಿಗೆ ಜರ ತಿಳಿಸಿ ಹೇಳ್ರಿ, ದಿನ ನಾಳಿನಿಂತ ಬಂದು ಕೊಟ್ಟು ಹೋಗು ಅಂತ. ಇವು ನಾವು ಎಲ್ಲಕ್ಕ ತಪ್ಪೆ ತಿಳ್ತಾರ ನೋಡ್ರಿ ಇವ್ರು. ಹಾಲ್ರಿ ಹಾಲು ಮತ್ತೆ ಏನಾರ ತಿಳ್ಕೊಂಡ್ರಿ ಎಲ್ಲಿ ನೀವು? ಮಗಳ ವಾ ಅಡ್ವಾನ್ಸ್ ಗಿಡ್ವಾನ್ಸ್ ದುಡ್ಡು ಕೊಟ್ರೆ ತಗೋಬೇಡವ. ಅಡ್ವಾನ್ಸ್ ದುಡ್ಡು ತಗೊಂಡು ವ್ಯಾಪಾರ ಮಾಡೋದು ಬಹಳ ಕಠಿಣತನ. ಹೌದಪ್ಪ. ಅಡ್ವಾನ್ಸ್ ದುಡ್ಡು ತಗೊಂಡ್ರೆ ಇವ ಅಡ್ಡ ದಾರಿ ನಡೀತಾನ. ಇವ ಏನ್ ಕೊಡೋ ರೊಕ್ಕನ ಕರೆಕ್ಟ್ ಕೊಟ್ರೆ ಸಾಕು. ಸಾಕ್. ಅದಕ್ಕ ಯಪ್ಪ ಇವ್ ಹಾಲ್ ಕೊಡಂಗಿಲ್ಲ. ಮೊದ್ಲ ಬಾಳ ಕಳ್ಳಿದಂಗಿದ್ದಾನೆ ಇವ್. ನೋಡ್ರಿ ಯಜಮಾನ್ರೆ, ಮತ್ತೆ ಉದ್ರಿ ಸಾವ್ಕಾರ ಅಂತ ನೋಡ್ರಿ. ನಿಮ್ ಮಗಳಿಗೆ ನೀವಾದ್ರ ಸ್ವಲ್ಪ ತಿಳಿಸಿ ಹೇಳ್ರಿ. ನಮಗೇನ ಸಿಟ್ಟು ಬರಬಾರ್ದು ಬಂತು, ನಾವು ಏನು ಮಾಡ್ತೀವಿ ಅನ್ನೋದು ನಮಗ ಗೊತ್ತಿಲ್ಲ ನೋಡ್ರಿ. ಏ ನಾನಕ್ಯೋ ನೀ ಉದ್ರಿ ಸಾವುಕಾರ ಮತ್ತೆ ನೋಡೋಣ ಈ ಸಲ. ಮತ್ ನಾನ್ ಮತ್ತೊಮ್ಮೆ ಅಂತೀನಿ ಉದ್ರಿ ಸಾವುಕಾರ ಏನ್ ಮಾಡ. ಆ ಕೇಳ್ಲಿ ತಗೊಂಡು ಬಿಡು ಅವನಿಗೆ. ಹೆಂಗಪ್ಪ ಆ ಕೇಳ್ಲಿ ತಗೊಂಡು ಹೊಡೆ ಕೆಟ್ಟ ಚೆಟ್ಟ ಇರ್ಬೇಕು. ಕಿಟ್ಲಿ ತಗೊಂಡ್ ನೋಡಿ ತಲೆ ಹೊಡಿತಿತ್ತು. ಅದೇ ಸರ್ಕಾರದ ಹೋಗಲ್ಲ ಇಲ್ಲ ಮಗಳಾಗ. ನಿಮ್ಮಪ್ಪ ರಾತ್ರಿ ಹೊಡೆದಾನಿಲ್ಲ ನಮ್ಗ. ಯಪ್ಪ ನನಗಂತ್ರ ಹೊಡಕ್ ಆಗಂಗಿಲ್ಲ, ನೀನೇ ಹೊಡಿದ್ರಲಿ. ಈಗ ಬೇಡ ಅಂದ್ರ ಅಲ್ಲ ನಾ ಹೊಡಿಬೇಕ್, ಹೋಗಿ ಕಂಪ್ಲೀಟ್ ಮಾಡ್ಬೇಕ್, ಪೊಲೀಸರು ಬಂದ್ ನಾನು ಹೇಳ್ಕೊಂಡು ಹೋಗ್ಬೇಕು. ಅದೇ ಆಗ್ಬೇಕು. ಅಲ್ಲ ನೀವ್ ಇಬ್ರು ಕಲ್ತು ನಾನು ಏನ್ ಮಾಡ್ಬೇಕಂತ ಮಾಡ್ರಿ ಅಂತೀನಿ. ನೀನ್ ಮಾಡ್ಬೇಕಂತ ಮಾಡಿವ್ರಿ ಹೆಂಗ್ ಮಾಡ್ರಿ, ಅದು ಸರಿಯಾಗ್ತದ. ನಾವ್ ಮಣ್ಣ ಇದಾನಲ್ಲ ಒಯ್ದ ಒಳಗ ಹಾಕ್ತಾನ, ಗೊತ್ತಾಗ್ತದ ನಿಮ್ಗ. ಮುಂದ್ ಕುಂತಾನ ಹಿಂದ್ ಕುಂಡ್ರಿಸ್ರಿ ಹೋಗಿ. ಪದೇ 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 ಅವ್ರ ಸಾಕ್ಷಿ ಹೇಳಕತ್ತಾರ. ಮತ್ತ ಅವ್ರ ಸಾಕ್ಷಿ ನಾ ಯಾರ ಸಾಕ್ಷಿ ಹೇಳ್ಬೇಕು ಹೇಳ್ರಿ? ನಮ್ಮ ಮಾಡದನ ನಿಮ್ಮ ಮಾಡದನ ಅಂತೇಳಿ ಬಾಯಿಲೆ ಎಲ್ಲದಕ್ಕೂ ಈಗೇನ ಇಲ್ಲಿ ಆ ಬ್ರಹ್ಮನ ಹತ್ರ ಹೋಗಿ ಲಂಚ ಕೊಟ್ಟು ಬರ್ಸ್ಕೊಂಡ್ರ ಹಣೆ ಬರ. ಈಗೇನ ಹಳೆ ದರಿದ್ರ ಗಂಡ ಮಗಳ ಇವನಿಗೆ ಹಾಲು ಕೊಡೋದು ಬೇಡ, ಇವನಿಗೆ ಮೂರ್ತಿ ತೋರ್ಸೋದು ಬೇಡ. ನಡೀನ ಮನೆ ರೀ ರೀ ಯಜಮಾನ್ರ, ನೀವ್ ಹೆಂಗ್ ಮಾತಾಡ್ತಿರಲ್ರಿ? ಮತ್ತೆ ಹಾಲು ಖರೀದಿ ಮಾಡೋನೇನ್ ಚಂದ ಉದ್ರಿ ಮಾತಾಡ್ತಿಲ್ಲ. ನಾವು ಬಂದದ್ದು ಹಾಲು ಖರೀದಿ ಮಾಡಕ್ರಿ. ನಿಮ್ ಮಗಳಿಗೆ ಹೇಳ್ರಿ ನಾಳೆ ಅಂತ ಬಂದು ಕೊಟ್ಟು ಹೋಗು ಅಂತ. ಏ ಅಪ್ಪ ಬರೀ ಹಿಂಗೆ ಮಾತಾಡ್ತತೆ. ಇದು ಮೊದಲ ಉದ್ರಿ ಸಾವುಕಾರ ಗಿರಾಕಿದ. ಏ ಸಿಂಗಾರಿ, ನಾನೇನ ಸೋದರ ಮಾವ ಆಗಿದ್ನಂದ್ರ ನಿಮ್ಮ ಅಪ್ಪನ ಮನೆ ಮುಂದ ಇರೋ ಎಮ್ಮೆ ಕೊಳ್ಳಾಗ ಕೂದ್ಲಿ ಕಟ್ಟಿ ನಮ್ ಮನೆಗೆ ಹೇಳ್ಕೊಂಡ್ ಬರ್ತಿದ್ದೆ. ಏನ್ ಮಾಡ್ತಿ, ಆ ಬದ್ಮಾಸ್ ಬ್ರಹ್ಮ ನನ್ನ ಹಣೆ ಬರ ತಪ್ಸಿ ಬಿಟ್ಟಾನ. ಏಯಪ್ಪ ಇವ್ ಜೋಡಿ ಮಾತಾಡ್ಕೊತ್ ನಿಂತ್ರ ಇವ ನಮ್ ತಲೆನೇ ಕೆಡಿಸ್ತಾನ. ಬಾ ಇವನ್ ಹೊಟ್ಟೆಲಿ ಹೋಗಿ ಗಟ್ಟೆನ್ ಚಾ ಮಾಡಿಸ್ಕೊಂಡ್ ಕುಡ್ದು ಬರೋಣ. ಚಾ ಕುಡಿತೆ ಇವನ್ ಬೇಡ. ಯಾಕ ಮನೆಗೆ ಇಲ್ಲೇನ ಹಾಲು? ರೊಕ್ಕ ಹೋದ್ರೆ ಚಲೋ ಇರ್ತದೆ ಚಾ. ಮನೆಗೆ ಹಾಲು ಅವೇ ಮಾಡಿ ನಡೆ. ನಿಮ್ಮ ಹಾಲು ನೀರ್ ಇರ್ತಾವಲ್ಲ ನಮ್ ಹೋಟೆಲ್ದಾಗ ಆದ್ರ ನೀರಿನ ಗಟ್ಟಿ ಅಲ್ಬೇಕಂದಿಲ್ಲ ಮಗನ. ನಮಗ ಏನಿದ್ರ ಗಟ್ಟಿದಾರ ಸರಿಯಾಗಿರ್ತದ, ನೀರಿದ್ರ ಅದು ಸರಿಯಾಗಿ ಆಗಂಗಿಲ್ಲ. ಈಗ ಎಲ್ಲಿಗೆ ಬಂದಿಲ್ಲ, ನೀರಿನ ಬೆಲ್ಲಿಗೆ ಬಂದಿಲ್ಲ, ಯಾಕೆ ಗಟ್ಟಿ ಬೆಲ್ಲಿಗೆ ಬಂದೆ? ಗಟ್ಟಿಗೆ ಬಂದ್ರ ಸರಿಯಾಗಿರ್ತದ್ರಿ. ಗಟ್ಟಿದ ಬಂದ್ರ ಸರಿಯಾಗಿರ್ತದ, ನೀರಿದ್ರ ಸರಿಯಾಗಿರಂಗಿಲ್ಲ. ಮುಲ್ಲ ಹೊಳೆ ಮುಲ್ಲ
ನಾ ಹಾಲ್ ತಂದು ಕೊಟ್ಟಾಗ ನಿಂದ ಚಾ ಹೋಟೆಲಾಗ ಹಾಲ ನೀನ್ ಏನ್ ಹಿಂತತೇನ ಹಾಲ ಆಯ್ತು ಮತ್ತ ಯಜಮಾನ್ರ ಮತ್ತ ನೀವು ನಡ್ರಲ್ಲ ನಮ್ಮ ಹೋಟೆಲ್ಕ್ ಹೋಗಿ ನಮ್ ಮಗಳ ಆದ ಚಾ ಕುಡಿದು ನಮ್ಮ ಅವ್ವಗೆ ಈ ಸುದ್ದಿ ತಿಳಿಸಿ ಮತ್ತ ಹೋದ್ರ ಆಯ್ತಲ್ಲ ಮಗಳ ನಿನ್ ಕಂಡೀಷನ್ ಹೇಳ್ಬಿಡು. ಯಪ್ಪ ನಾ ಹಾಲ್ ತಗೊಂಡ ಇವ್ರ ಹೋಟೆಲ್ಗೆ ಹೋದ್ರ ಹಾಲ್ ಕಿಟ್ಲಿ ದೌಡ್ ತಗೊಂಡ ವಾಪಸ್ ತಂದು ನನ್ನ ಕೈಯಾಗ ಕೊಡ್ಬೇಕು ತಿಳಿತು ಏನಂತಿಲ್ಲ ಹುಡುಗರೇ ತಡ ಮಾಡದೆ ಸುರಿದುಕೊಂಡು ನಿಮ್ಮ ಹಾಲಿನ ಚೆರಿಗೆ ನಿಮ್ಮ ಕೈಯಾಗೆ ಹಾಲು ಬರ್ಕೊಳ್ಳಿ ಹಾಲು ಸಾಕಾಸ ಹೇಳ ಕೊಟ್ಟು ಕಳಿಸ್ತೀವಿ ನೋಡು. ನಾವು ಮಾಡೋದೇನು ನಾವು ಚಾಯ ನಿಮ್ಮದು ಹಾಲು ನೀವು ತರಬೇಕು ನಾನು ಮಾಡಬೇಕು. ಯಪ್ಪ ಇನ್ನೊಂದು ಕಂಡೀಷನ್ ನಮ್ಮ ಚರ್ಗಿ ನಾವು ತೊಳೆಯಂಗಿಲ್ಲ ಅವರ ತೊಳೆದು ಕೊಡ್ಬೇಕು. ಅಲ್ಲ ಚೆರಿಗಾಗಿ ಯಾವ್ದಾರು ರೊಕ್ಕ ಇಟ್ಟು ಕೊಟ್ಟು ಕಳಿಸ್ತಾನೇನ್ರಿ? ಇದು ತಪ್ಪು ಕಂಡೀಷನ್ ನೋಡ್ರಿ. ಮಣ್ಣಿನ ಮಡಿಕೆ ಒಳಗ ದುಡ್ಡು ಕೊಟ್ಟು ಕಳಿಸೋದು ದಳಿದ್ರತನ. ನಿಮ್ಮ ಸಿಂಗಾರಿ ಕೈಯಾಗ ಕೊಟ್ಟು ಕಳಿಸೋದು ಮನುಷ್ಯರ ಲಕ್ಷಣ. ಚೆರಿಗಾಗ ರೊಕ್ಕ ಕೊಟ್ರೆ ಏನಾಗ್ತದ್ಲೆ ಅನಾದೇ ಅದು ನಮ್ ಕಿಮ್ಮತ್ ಅಲ್ರಿ, ನಮ್ ಕಿಮ್ಮತ್ ಅಲ್ಲ ಅದು. ಯಪ್ಪ ಇನ್ನೊಂದು ಕಂಡೀಷನ್ ನಮ್ಮ ಕಿಟ್ಲಿ ಅವ್ರ ತಿಕ್ಕಿ ಕೊಡ್ಬೇಕು ನೋಡಪ್ಪ. ತಮ್ಮ ನೀ ಹಂಗಂದ್ರೆ ನಮ್ ಶೃಂಗಾರಿ ಹಿಂಗ ಅಂತ ಮತ್ತೆ ಹೆಂಗ ಮಾಡ್ತೀನಿ ನೋಡು. ಸುತ್ತಾಡಿ ಇಲ್ಲಿ ಹೊಡಿದ್ ನೋಡ ಆಗ್ಲಿ ನಮ್ಮ ಮೋಸರಿ ಪ್ಲೇಟ್ ನಾವೇ ತಿಕ್ಕೊಂತೀವಿ. ಮತ್ತೇನವ ನಿನ್ ಕಂಡೀಷನ್ಗಳು? ನಾ ಹಾಲ್ ತಗೊಂಡು ಹೋದಾಗ ನನ್ನ ಮಾತಾಡ್ಸಬಾರ್ದು, ನಾನು ನೋಡ್ಬಾರ್ದು, ನನ್ನ ಕೈ ಹಿಡಿಬಾರ್ದು, ಕಣ್ಣು ಎತ್ತಿ ಬಿಟ್ಟು ನೋಡಬಾರ್ದು. ಅಂದ್ರೆ ಇವ್ರ ಹೋಟೆಲ್ಗೆ ನಾ ಹಾಲು ಕೊಡಕಿ ಲೇ ಹುಡುಗ ಆಕಿ ಹಾಲ್ ತಂದ ಕುಯ್ಯಿ ಬಿಟ್ಟು ಕುಟ್ಕೊಂಡ್ಬಾರ್ದು, ನೀ ಸುಮ್ಮನೆ ಅವನು ಸುಮ್ಮನೆ ನಾಳೆ ನಿಮ್ ಮಗಳು ಕತ್ತಿ ಹಾಲ್ ತಂದ್ರ ನಾವೇನ್ ಕೇಳ್ಬಾರ್ದೇನ್ರಿ? ಕತ್ತಿ ಹಾಲು ಅಂತ ತರ್ತಾರಲ್ಲ ಅನ್ನೋದೇ ನೀವೇ ಅಂತೀರಲ್ರಿ ನಾಳೆ ನಮ್ಮ ಮಗಳು ಏನ್ ತಂದ್ರ ಕೇಳ್ಬಾರ್ದಂತ. ನಾಳೆ ನಿಮ್ ಮಗಳು ಗಟ್ಟಿಯಾಗಿ ಕತ್ತಿ ಹಾಲ್ ತರಕಿನ ಮುಚ್ಚ ಬಾಯ್. ನಾ ಯಾಕೆ ಕತ್ತಿ ಹಾಲ್ತಲ್ರಿ? ಕತ್ತಿ ಹಾಲ್ತಂದ್ರ ಜನ ಸುಮ್ಮನೆ ಇರ್ತಾರಲ್ಲ, ಹಿಡ್ದ ಯಾಡ ಕುಣಿಸ್ತಾರ. ಯಪ್ಪ ಇವನ್ ಜೋಡಿ ಏನ್ ಮಾತಾಡ್ಕೊತ ನಿಂದಿರ್ತಿ? ನಾ ಏನೋ ಸ್ವಲ್ಪ ಹಾಲು ಕೊಡ್ದಿ ಕೊಟ್ಟು ಬರ್ತು ನಿಮ್ ಮನೆ ನಡಿಯಪ್ಪ. ಆಯ್ತಲ್ಲ ಹುಡುಗ, ಈಗಲಾದ್ರೂ ಮನ್ಸಿಗೆ ಶಾಂತಿ ಆಯ್ತಲ್ಲ? ಮನಸ್ಸಿಗೆ ಶಾಂತಿ ಆದ್ರೆ ಏನು ಅಂತ್ರಿ? ಕಣ್ಣಿಂದ ನೋಡ್ಬೇಕಲ್ಲ. ಸಿಂಗಾರಿ ತಂದ ಹಾಲು ಒಂದು ಚೆರಿಗೆ ಶಾಂಪಲ್ ತೋರ್ಸಂತ ಹೇಳ್ರಲ್ಲ ಮಗಳ. ಚೆರಿಗಾಗಿ ನಾವು ಹಾಲಂತ ತೋರಿಸ್ಬಿಡ. ಒಂದ್ ಸರಿ ಕೆರಿಗೆ ಹಾಲಾಗ ಒಂದ್ ಸರಿ ಕೈ ಇಟ್ಟು ನೋಡ್ರಿ ಎಷ್ಟು ಮತ್ತ ಐತಂತ ಗೊತ್ತಾಗೋದಿಲ್ಲ. ಅಲ್ಲೇ ಅದು ತೆಗದ್ ಇಡೇ ತೆಗದ್ ಮಾಡ್ತೀವಿ ಮತ್ತೆ. ಪರವಾಗಿಲ್ಲ ಸಿಂಗಾರಿ ಆಡುವ ಮಾತು ಎಷ್ಟು ಕೆಟ್ಟದಾದ್ರೂ ಪರವಾಗಿಲ್ಲ, ಆದ್ರ ಗುಂಡಿ ಒಳಗಿನ ಹಾಲು ಮಾತ್ರ ಕೆಟ್ಟಿಲ್ಲ. ಕೆಟ್ಟಿಲ್ಲ ಅಂತ ಗೊತ್ತಾತಲ್ಲ ಈಗಲೂ ಕೆಟ್ಟಿಲ್ಲ. ಆದ್ರೆ ಆಯ್ತು ಸಿಂಗಾರಿ, ಯಾವತ್ತಿಂದ ತರ್ತಿ ಈ ಚಂದ್ರಮಾಮನ ಹೋಟೆಲ್ಕ ಹಾಲು? ಯಪ್ಪ ನಾಳೆಯಿಂದಲೇ ನಮ್ಮ ಮನೆ ಹಾಲು ಚಾಲು ಆಯ್ತಾ ನಂಗಾಯ್ತು. ಚಂದ್ರನಾಥ್ ನೀ ಬಿಡಿನ ದಾರಿ ಚಾಲು ಅಂಗಡಿಗೆ. ಮತ್ತ ಆದ್ರೂ ನಡ್ರಲ್ಲ ನೀವು ನಮ್ಮ ಹೋಟೆಲ್ಕ ಹೋಗಿ ಗಟ್ಟಿಯಾದ ಚಾ ಕುಡ್ದು ನಮ್ಮ ಮಾವ ಇಲ್ಲೇ ಕುಂತಾಳ. ಆಕೆಗೆ ಈ ಸುದ್ದಿ ತಿಳಿಸಿ, ಸಿಂಗಾರಿ ಇಲ್ಲೇ ಅಲ್ಲ ಮಾವ, ಆಕೆಗೆ ಈ ಸುದ್ದಿ ತಿಳಿಸಿ ಮತ್ತ ನಾವು ಹೋದ್ರ ಆಯ್ತಲ್ಲ. ಆಯ್ತು ಯಪ್ಪ ಕುಡಿಬೇಕು. ಏ ಅಪ್ಪ ಬಾಯ್ ಸ್ವಲ್ಪ ಇನ್ನೊಂದು ಹಾಲು ಕೊಡ್ದತ್ತೆ, ನಾ ಕೊಟ್ಟು ಬರ್ದ್ನು, ನೀ ಮನೆ ನಡಿ ಡ್ಯಾಡಿ. ಎಂತ ಹುಚ್ಚು ನನ್ನ ಮಗಳಮ್ಮ ಅಂತೀನಿ ನಾನು. ಯಾಕ ನನಗೂ ಗೊತ್ತೈತ್ರೆ ಯಾವ ಮನೆಗೆ ಚಾ ಕುಡಿಬೇಕು ಯಾವ ಮನೆಗಿಲ್ಲ ಅಂತ. ಇವನ್ ಹೋಟೆಲ್ದಾಗ ಕುಡಿತೀನಿ ನಾನು. ನಾ ಬೇಡ, ಏನಿಲ್ಲ ಇದು ನಿಮ್ಮ ಅಣ್ಣ ಚಾ ಕುಡಿಯಂಗಿಲ್ಲ ನನಗೆ ಗೊತ್ತ, ಶುಗರ್ ಐತ್ಲಿ. ನೀ ದೌಡ್ ಬಾ. ನಿಮ್ಮ ಅಪ್ಪಗ ಶುಗರ್ ಐತೆ ಎಲ್ಲ ಸತ್ತೋಗಿ ಅಂತೀನಿ ನಾನು ಹೋಟೆಲ್ದಾಗ. ಶುಗರ್ ಅಲ್ಲ ಮಗನ, ಹೈಬ್ರಿಡ್ ಮಾಲ ಏನ ಜವಾರಿ. ಎಲ್ಲಾದ ಹೈಬ್ರಿಡ್ ಮಾಲ್ ಅದು? ತೋರಿಸ್ತೀನಿ ನನಗ. ಯಪ್ಪ ನಾ ಇದ್ದಾಗ ತೋರ್ಸಕ್ ಹೋಗ್ಬೇಡ, ನೀ ಇಬ್ರು ಇರ್ತಿಲ್ಲ ಅವಾಗ ತೋರಿಸ್ರಿ. ನೀ ಇದ್ದಾಗ ತೋರಿಸಿದ್ರ ನಮ್ಗೆ ಗಾವ ಆಗ್ತೈತಿ, ಇಲ್ಲಾಂದ್ರ ಅವ ಛತ್ತಿರ್ ತೋರು ನಾ ಏನ್ ಮಾಡ್ಲಿ? ನೀ ಇಬ್ರು ಇದ್ದಾಗ ತೋರಿಸ್ರೆ ಹಿಡಿದು ಒದಿತಾನ ತಿಳ್ಕೊಂಡ ಹೆಂಗಲ್ಲಿ ಅದು ಛತ್ರಿ ಐತಲ್ಲ ಅದನ್ನ ತಗೊಂಡು ಮತ್ತ. ಯಪ್ಪ ಅವ ನಿನಗ ಅಂಜಿಲ್ಲ, ನಿನ್ ಛತ್ರಿಗೆ ಅಂಜಿ ನಡಗಾಕತ್ತ ನೋಡು. ನೋಡ ನಮ್ಮ ಅಪ್ಪ ಏನು ನಮ್ ತಿರುಪತಿ ತಿಮ್ಮಪ್ಪ ಆಗ್ಯಾನ. ನಿನ್ನಂತ ಅಪ್ಪ ಇಲ್ಲ, ನೀನೇ ನನಗೆ ಎಲ್ಲ. ನಿನ್ನಂತ ಅಪ್ಪ ಇಲ್ಲ, ನೀನೇ ನನಗೆ
ನಿನ್ನಂತ ಅಪ್ಪ ಇಲ್ಲ ಸಾಕು ಮಾಡ್ರಿ ನಮ್ಗ ತ್ರಾಸ ಆಗ್ತೈತಿ ಅಲ್ಲ ನೀವೇ ಆಡ್ತೀರಿ ಏನು ನಮಗ ನಿಮ್ಮ ಅಪ್ಪ ಹೋಗ್ತಾನೆ ನಡೆಯಗಡಿ ಅಪ್ಪ ಮಗಳು ಕೂಡಿ ಸಾಕ್ ಮಾಡ್ಲಕ್ ಕುಂತಾರ ಇವು ನಾವು ಯಾವ ದೇಶದ ಕಲ್ತತ್ಲೆ ಅಂತೀನಿ ನಾವು ಯಾವ ದೇಶದ ಕಲ್ತಾರೆ ಯಪ್ಪ ಇವಂದು ಜಗ್ಗೆ ಆಯ್ತು ನನಗೆ ನೋಡ್ಲಕ್ಕಂತ ಹೇಳೋದು ಗಾವನ ಕೊಡು ಏನನ್ನ ಕೊಡು ಗೊತ್ತಿಲ್ಲ ಕೊಡ್ಲಕ್ಕೆ ಹೋಗ್ಬೇಡ ನೀ ಜಲ್ದಿ ದೌಡ್ ಬಾ ನೋಡು ಮತ್ತೆ ಇಲ್ಲೇ ನಾಟಕ ಮಾಡ್ಕೊಂಡ ನಿಂತಿ ಅವನಿಗೆ ಟೊಂಕ ನಿನಗ ಲತ್ತಿ ಎಲ್ಲ ಗೊತ್ತು ನಾನು ನಡಿತೀನಿ ದೌಡ್ ಬಾ ಲಾಸ್ಟಿಗೆ ಮುಂಜಾನೆ ಮದುವೆ ಮಾಡ್ಬೇಕು ನೋಡು ಮತ್ತೆ ಅದು ಮರಿಬೇಡ ಅಯ್ಯ ಚಂದ ಮಾಮ ನಮ್ಮ ಮಾತು ಹೋದ್ ನೋಡು ನೋಡಿ ಮಾಸ್ತರ ಗಿಚ್ಚಿ ಗಿಲಿಗಿಲಿ I'm